जैसे कि आप सब जानते हैं, अंबुजा बड़लमकर नाम की महिला की खंदक में मिली लाश ने बीजापुर में सनसनी फैला दी थी। जानकारी के मुताबिक हमने आपको बताया था कि अंबुजा बड़लमकर के पति के घर वालों ने इस घटना को लेकर क्या क्या कहा था, लेकिन अब इस मामले में अंबुजा के मायके वालों का भी बयान सामने आया है। अंबुजा के मायके वालों का आरोप है कि उसका अपने पति के साथ अक्सर झगड़ा होता रहता था और इसी परेशानी के चलते उसने ये कदम उठाया। उनका ये भी कहना है कि अंबुजा की तबीयत खराब रहती थी, लेकिन उसे सही तरह से अस्पताल नहीं दिखाया जाता था। परिवार वालों के अनुसार अंबुजा बच्चे न होने की वजह से भी मानसिक रूप से परेशान रहती थी। मायके वालों ने यह भी आरोप लगाया है कि उसका पति उसके साथ मारपीट करता था और कई बार उसे परेशान किया जाता था। महिला के मायके वालों ने पति के घर वालों पर गंभीर आरोप लगाते हुए कहा कि अंबुजा ने फोन पर कई बातें बताई थी, जिससे उन्हें पहले से ही उसकी परिस्थिति को लेकर चिंता थी। फिलहाल पुलिस हर पहलू से मामले की जांच कर रही है और दोनों परिवार के बयान दर्ज किए जा रहे हैं। आइए अब सुनते हैं अंबुजा बड़लमकर के मायके वालों ने इस पूरी घटना को लेकर क्या कहा। ಅಳ್ಕೊತ ಹೇಳ ಅಕ್ಕ ಬಾ ತ್ರಾಸ ಆಗತ್ತ ನನಗ ಬಾ ಹೊಟ್ಟೆ ಮಿಸಾಗತ್ತತಿ ನಾ ಹೊಕ್ಕಿನಿ ನಾ ಇರುದಿಲ್ಲ ಅಕ್ಕ ನಾ ಸಾಯ್ತೀನಿ ಅಂದ್ಲು. ಹಂಗ ಅನ್ಬೇಡವಾ ನಾ ಬಿದ್ರಿ ದವಾಖಾನಿ ಹೋಗುನು ತೋರ್ಸುನು ಅಂತ ಹೇಳಿದಿನ್ರಿ. ಹ್ಞೂ ಒಂದ್ ಗಂಟೆಗೆ ಬರ್ತೀನಿ ಅಂತ ಹೇಳ್ಯಾಡ್ರಿ. ಆಕಿ ಗಂಡು ಹೇಳಿ ನೀ ನೋಡಿ ಹಿಂಗ್ ಮಾಡಾಕತ್ತ ಬಾ ತ್ರಾಸ ಅನ್ನಕತ್ತಾಳ ಏನ್ ಮಾಡ್ತೀರಿ ನೋಡಣ. ನಾ ಇಲ್ರಿ ಎಲ್ಲಿ ನಾ ಮುಂಜಾನೆ ಕರ್ಕೊಂಡ್ ಬರ್ತೀನಾಳ್ರಿ 1 ಗಂಟೆಗೆ ಹೋಗೋಣ ಅಂತ ಅವನು ಹೇಳ್ಯಾನ್ರಿ. ರಾತ್ರಿ ಮುಕ್ಕೊಂಡಾಗ ಏನಾಗ್ಯದೋ ಏನಿಲ್ಲ ನಮಗೂ ಗೊತ್ತಿಲ್ರಿ. ಆಮೇಲೆ ಹೋಗ್ಯಾಡ್ರಿ ಅಂತ ಒಮ್ಮಲಿಗೆ 4:15 ಫೋನ್ ಹಚ್ಚಿ ಹೇಳ್ಯಾರ್ರಿ. ಇಷ್ಟ ಆಗ್ಯದ ನೋಡ್ರಿ. ಸರ್ 4:15 ಫೋನ್ ಹಚ್ಚಿ ಹೇಳ್ಯಾರ ಅಂತ ಹೇಳ್ರಿ ಮೇಡಮ್. ಅದಕ್ಕೆ ನೀವು ಯಾಕೆ ಮೊದಲು ನಾವು ಸಂಜೆ ಮುಂದೆ ಹೋಗಿ ಭೇಟಾಗ್ಬೋದಾಗಿತ್ತಲ್ಲ ಅವರಿಗೆ. ನಾವ ಬೆಟ್ಟ ಆಗ್ಬೇಕಿತ್ತು. ನಾವು ಅಷ್ಟೇನ್ ತ್ರಾಸ ಇರಾಕಿಲ್ಲ. ಬರ್ತಾ ಬಿಡು ನೋಡ್ತಾ ಬಿಡು ಬರ್ತಾಳ ದವಾಖಾನಿ ತೋರ್ಸಿದ ಬರೀ ಹೊಟ್ಟೆ ನೋವು ಅಂತಾಳ್ ಬಿಡು ತೋರ್ಸಿದ್ರ ದವಾಖಾನಿಗೆ ಕರ್ಕೊಂಡ್ ಬಂದ ಅಂತೇಳಿ ನಾ ಹಿಂಗ್ ಸುಮ್ಮಾಗಿನ್ರಿ. ಈ ತರ ಮಾಡ್ಕೊತಾ ಅಂತ ನಮಗ್ರ ಏನ್ ಗೊತ್ತ್ರಿ. ಮನ್ಯಾಗ ಏನ್ ಕೇಳ್ಕೊಳೈತೆ ಅಂದ್ರೆ ಅತ್ತಿ ಒಂದು ಮನ್ಯಾಗ ಈಗಿಂದ ಮೊದಲ ಸಪ್ ಜಗಳ ಇತ್ತರಿ ಅವ್ರದ್ದು. ನಾವ ಮಾಡಿಸಿದ್ವಿ ಅದನ್ನ. ನಮ್ ಕಡೆನ ಬರ್ತಿದ್ರು. ನೋಡಪ್ಪ ನಿನಗ ಅಷ್ಟ್ ತ್ರಾಸ ಇತ್ತಂದ್ರ ಹೋಗಿ ಅಕ್ಕಿನ ಅವ್ರ ತವ್ರ ಮನೆ ಬಿಟ್ ಬಾ, ಇಲ್ಲ ಅಂದ್ರ ನೀನಾರ ಹೋಗವಾ. ತ್ರಾಸ ಇತ್ತಂದ್ರ ಗಂಡ ಮನೆ ತ್ರಾಸ ಇತ್ತಂದ್ರ ಬಿಟ್ಟು ಹೋಗ್ಬಿಡು. ಸುಳ ಇದು ದಿನ ಒಂದ್ಕು ಕಿರಿಕಿರಿ ಚಲೋ ಅಲ್ಲ ಅಂತ ಹೇಳಿದೀವ್ರಿ ನಾವ್. ಹೇಳಾನ ಇಲ್ಲ ನಾ ಮತ್ ಹೋಗುದು ಮತ್ ಈಗ ಹಿಂದಿನ ದಿನ 7 ತಿಂಗಳು ಹೋಗಿದ್ಲಲ್ಲ 7 ತಿಂಗಳು ಹೋಗಿದ್ದಳ್ರಿ. ಮತ್ ಬಂದ್ಲು. ಈ ಕಡೆ ಗಂಡನು ಬಿಟ್ಟು ಕೊಡ್ತಿದ್ದಿಲ್ಲ, ಈ ಕಡೆ ತವ್ರ ಮನಿಗೂ ಹೊಕ್ಕಿದ್ದಿಲ್ಲ. ಮಕ್ಳಾಗಿದ್ದಿಲ್ರಿ ಈಕಿಗೆ. ಮಕ್ಳಾಗಿದ್ದಿಲ್ಲ, ಒಟ್ಟ ಮಾತಾಡ್ತಿದ್ದಿಲ್ಲ ಅತ್ತ ಅದನ್ನು ಹೇಳ್ತಿದ್ದಳ್ರಿ. ಮನ್ಯಾಗ ಯಾರು ಮಾತಾಡಂಗಿಲ್ಲ ಅಕ್ಕ ನನ್ ಜೊತೆ ನಾ ಒಬ್ಬೇಕೆ ಇರ್ತೀನಿ, ಯಾರು ಮಾತಾಡ್ತಿದ್ದಿಲ್ಲ ನಾ ಒಬ್ಬೇಕೆ ಇರ್ತೀನಿ ಅಂತಿದ್ದಳ್ರಿ. ಮದುವೆ ಆಗಿ 8 ವರ್ಷ ಆಗಿತ್ರಿ. ಮದ್ವೆ ಆಗಿ 18 ವರ್ಷ ಆಯ್ತ್ರಿ. ಮತ್ತೆ ಹಣದ ಏನ್ ಕಿರ್ಕೊಳೈತೇನ್ರಿ? ಹಣದ್ದೇನ್ ಕಿರಿಕಿರಿ ಇಲ್ರಿ. ಒಟ್ಟ ಆಕಿಗೇನು ಮಾನಸಿಕ ಇದ ಆಗ್ಬಿಟ್ಟಿತ್ರಿ. ಗಂಡ ಸರಿಯಾಗಿ ನೋಡಲ್ಲ, ಎಲ್ಲ ನನಗೆ ಯಾರು ಮಾತಾಡ್ಸಂಗಿಲ್ಲ, ನನಗೆ ಯಾರು ಇದು ಮಾಡಂಗಿಲ್ಲ, ನಾ ಒಬ್ಬೇಕೆ ಇರ್ತೀನಿ ಮನ್ಯಾಗ ಹಿಂಗ. ಅವ್ರ ಮನೆಯವ್ರ ಕೆಲಸ ಏನ್ ಮಾಡ್ತೀರಿ? ಅವ್ರ ಟೇಲರಿಂಗ್ ಮಾಡ್ತಿದ್ರಿ. ನಿಮ್ಮ ಹೆಸರು? ವಿಜಯಲಕ್ಷ್ಮಿ. ನೀವೇನಾಗ್ಬೇಕು? ನಾ ಅಕ್ಕ ಆಗ್ಬೇಕ್ರಿ. ದೊಡ್ಡಮ್ಮನ ಮಗಳು. ಅದೇ ನಮ್ಮ ಅಕ್ಕ ಸ್ವಲ್ಪ ನಮ್ಮ ಅಕ್ಕಾರಿ ಅವ್ರಿಗೆ ಸ್ವಲ್ಪ ಹೊಟ್ಟೆ ನೋವಾಗಿ ತ್ರಾಸ ಆಗಿತ್ರಿ. ಅಷ್ಟೊಂದ್ ಬಾಳ ಸಿವಿಯರ್ ಏನ್ ಬಾಳ ಇದ್ದಿದಿಲ್ರಿ, ಕಡಿಮೆನೇ ಇತ್ತು. ಆ ತ್ರಾಸ ಆಗಿದ್ದಕ್ಕ ನಮಗ ಅವತ್ ನೈಟ್ ಫೋನ್ ಹಚ್ಚಿದ್ರಿ. ಹಚ್ಚಿದ್ರ ಹಿಂಗ ಆಗ್ತೈತಿ ನನಗ್ ತ್ರಾಸ ಆಗತ್ತಂದ್ರ ಇಲ್ಲ ಬಿಡು ತಗೊಂಡ್ ಹೋಗಿ ಆಸ್ಪತ್ರೆಗೆ ತೋರಿಸ್ಕೋ ಕಡಿಮೆ ಆಗತ್ತಂತ ಹೇಳಿದ್ವಿ ನಾವ್. ಅಷ್ಟೇ ರೀ ನಾವ್ ಮಾತಾಡಿದ್ದಕ್ಕಿ ಜೊತೆ. ಮತ್ತೆ ಅವ್ರ ಮನೇಲಿ ಮತ್ ರಾತ್ರಿ ಅವ್ರ ಗಂಡ ಏನ್ ಮಾತಾಡನೋ ಅಕ್ಕಿ ಏನ್ ಮಾತಾಡೋ ನಮಗ್ ಗೊತ್ತಿಲ್ಲ. ಮತ್ತೆ ಬೆಳಗ್ಗೆನೆ ಫೋನ್ ಹಚ್ಚಾರ್ರಿ ಅವ್ರು 4:15ಗೆ ನಮ್ಮ ಮಾಮ ಫೋನ್ ಹಚ್ಚಾನ್ರಿ ನಮ್ಮ ಅಕ್ಕನ ಗಂಡ. ಹಚ್ಚಿ ಇಲ್ಲ ನಿಮ್ಮ ಅಕ್ಕ ಎಲ್ಲೋ ಹೋಗ್ಯಾಳ, ಎದ್ದು ಹೋಗ್ಬಿಟ್ಟಾಳ, ತಾಳಿ ಚೈನು ಕಿವ್ಯಾನು ಎಲ್ಲ ಇಲ್ಲೇ ಇಟ್ಟು, ಫೋನು ಆಧಾರ್ ಕಾರ್ಡು ಏನೂ ಇದಿಲ್ಲ ಇಲ್ಲೇ ಇಟ್ಟು ಹೋಗ್ಯಾಳ. ನಾನು ಎಲ್ಲಾ ಕಡೆ ಹುಡ್ಕಿನಿ ಸಿಕ್ಕಿಲ್ಲ ಅಂದ್ರಿ. ನಾನು ಅದೇ ರೀ ನಮ್ ತಮ್ಮಾರ್ಗ್ ಹೇಳ್ಯಾಳ್ರಿ ಆ ಮಾತು. ಕೆರಿ ಬಾವಿ ನೋಡು ಬಾವ್ಯಾಗ ಬೀಳ್ತೀನಿ ಅಂತ ಅಂದಾಳ್ರಿ ಆಕಿ. ಅವ್ರ ಮುಂದನು ಹೇಳಾಳ್ರಿ, ಮಾತಾಡಾಳ್ರಿ ಆಕಿ ಆ ಮಾತು. ನಾವು ಆಂಧ್ರದಲ್ಲಿ ಇರ್ತೀನ್ರಿ ನಾನು. ಶನಿವಾರ ದಿನ ನಮ್ಮ ಊರಿಗೆ ಬಂದಾರ, ನಾವು ತೋರಿಸ್ತೀವಿ ಅಂತ ಹೇಳಿವಿ. ತೋರಿಸ್ತೀವಿ ಅಂತಂದಾಗ ಇಲ್ಲ ನಮ್ಮ ಅಮ್ಮ ಫೋನ್ ಮಾಡಿ ಏನ್ ಮಾಡಣ ನಾ ತೋರಿಸ್ತೀನಿ ಅಂತ ಒಳ್ಳೆ ವಾಪಸ್ ಸಾಯಂಕಾಲ ಐತಾರ ನೈಟ್ 3 ಗಂಟೆಗೆ ಇಲ್ಲ ಅಂತ ಇವ್ರು ಫೋನ್ ಮಾಡ್ಯಾರ ನನಗೆ. ಇದು ನಮ್ಮ ಮಾವಾರ ಇಲ್ಲೇ ಎಲ್ಲಾ ಕಡೆ ನಾವು ಸರ್ಚ್ ಮಾಡಿದ್ವಿ. ನೋಡಿವಿ, ಬಟ್ ಇಲ್ಲಿ ಒಳಗಡೆ ಬಂದಿಲ್ಲ. ಇಲ್ಲಿ ಬಂದಿಲ್ರಿ, ಇದು ಇಲ್ಲಿ ಹಾಕಿತ್ತದ ಆ ಸೈಡ್ ಅಷ್ಟ ನೋಡ್ಕೊಂಡು ಹೋಗಿವ್ರಿ. ನಿನ್ನೇನು ಬಂದ್ ಸರ್ಚ್ ಮಾಡಿವ್ರಿ ಇದೆಲ್ಲ. ಮತ್ತ ಅಲ್ಲಿ ಬುತ್ನಾಳ ಕೆರಿ ಐತಲ್ರಿ ಅಲ್ಲಿ ಹೋಗಿವ್ರಿ ನಾವ್. ಎಲ್ಲಾ ಕಡೆ ಸರ್ಚ್ ಮಾಡಿವ್ರಿ.
ಇದು ಮಿಸ್ಸಿಂಗ್ ಕಂಪ್ಲೇಂಟ್ ಮಿಸ್ಸಿಂಗ್ ಕಂಪ್ಲೇಂಟ್ ಹಾಕಿವ್ರಿ ಕೊಟ್ಟಾರ್ರಿ ಅದ್ರೊಳಗ FIR ದೊಳಗೂನು ಸ್ವಲ್ಪ ಮಿಸ್ಟೇಕ್ ಮಿಸ್ಟೇಕ್ ಬರ್ತಾರ ಎಲ್ಲ ಮಾಡ್ಯಾರ ಆಕಿ ಡ್ರೆಸ್ ಹಾಕೊಂಡ್ ಹೋಗ್ಯಾಳು ನೈಟಿ ಹಾಕೊಂಡ್ ಹೋಗ್ಯಾಳು ಆಕಿ ಗಂಡಗೆ ಗೊತ್ತಿಲ್ಲ ಒಂಥರ ಅಂತ ಹೇಳ್ಯಾರ ಅಲ್ಲಿ ಬರ್ಸಿದ್ ಒಂಥರ ಮಾಡ್ಯಾರ ಗಾಂಧಿ ಚೌಕ್ ಪೊಲೀಸ್ ಸ್ಟೇಷನ್ ಈಗ ಆಗೈತ್ರಿ ಮೇಡಮ್ ಅವರು ಗಂಡನ ಮನೆಯದವ್ರದ್ದು ಏನ್ರಿ ಕೈ ವಾಡ ಐತಂತ ಹೌದ್ರಿ ನಾವು ಈಗಾದ್ರೂ ಹೇಳ್ತೀವಿ ಅವ್ರಿಬ್ರು ಎನ್ಕ್ವೈರ್ ಮಾಡ್ಬೇಕ್ರಿ ಅದ ಯಾರಿಬ್ರಿಗೆ ಅವ್ರ ತಂದೆ ತಾಯಿಗೆ ಮಾಡ್ಬೇಕ್ರಿ ಅದ ಅವ್ ಗಂಡಾರಿ ಈಗ ತಂದೆ ತಾಯಿ ಇಲ್ಲ. ಅವರು ಗಂಡದ ತಮ್ಮಗ ಅಣ್ಣಗ ಕೇಳಿದಾಗ ಅವ್ರ ಮಾವ ಅಷ್ಟೇ ರೀಸನ್ ಮತ್ತೆ ಏನು ಇಲ್ಲ ಅಂತಾರ ಈಗ ನೋಡ್ರಿ ನಮ್ಮ ಅಕ್ಕ ನಮ್ ಗಂಡ ಇರ್ತಾರ್ರಿ ಈಗ ಮನ್ಯಾಗ ತ್ರಾಸ ಐತಂತಂದ ಮೇಲೆ ತೋರ್ಸ್ಕೋಬೇಕು ಹೌದ್ರಿ ಆಗ್ಲಿಕ್ಕಂದ್ರ ಕಳಿಸಿ ಕೊಟ್ಬಿಡ್ಬೇಕು ನಮಗ ತೋರಿಸ್ತೀನಿ ಅಂತ ಕರ್ಸ್ಕೊಂಡು ಮತ್ತ ರಾತ್ರಿ ಇಲ್ಲಿ ಮುಕ್ಕೊಂಡಾಳ ಇಲ್ಲಿ ಕುಡ್ಕೊಂಡ್ ಕುಂತಿ ನಾನು 3 ಗಂಟೆಗೆ ಎದ್ದೋಗೇನತ್ ನಮ್ ಮುಂದ್ ಹೇಳಿದ್ರ ಡ್ರಿಂಕ್ಸ್ ಮಾಡಿ ಮಾಡ್ಕೊಂಡ್ ಬಿಟ್ಟಿನಿ ನಾನು ಅಂತನ್ರಿ ಮತ್ತ ಆಕಿ ಹೋಗಿದ್ದು ಆಕಿ ಅವಾಗ ಹೇಳ್ತಾನೆ ಆತ್ಕೋ ಅಂತ ನಮ್ ಜೊತೆ ಎಲ್ಲಾ ಮಾತಾಡ್ರಿ ನಾನ್ ಇರೋದಿಲ್ಲ ಅಂತ ಹಿಂಗೆಲ್ಲಾ ಹೇಳಾಡ್ರಿ ಅಷ್ಟೆಲ್ಲಾ ಹೌದ್ ಹಿಂಗೆಲ್ಲಾ ಹೇಳಾಕತ್ತಾಳಲ್ಲ ಈಕಿ ಸಿವಿಯರ್ ನೋವು ಐತಿ ನಾನ್ ಈಕಿನ ಒಂದ್ ಕಡೆ ಒಂದ್ ಕಣ್ ಇಟ್ಟಿರ್ಬೇಕಂತ ಗೊತ್ತಿಲ್ಲೇನ್ರಿ ಗಂಡ ಅದವನಿಗೆ ಬಾಜುನೇ ಇರ್ತಾನೆ ಹೇಳ್ರಿ ಅವ್ರದ್ ನಡೆದ ಈಗ ಒಂದ್ 18-20 ವರ್ಷದಿಂದ ಚಲನ ಐತ್ರಿ ಅದು ಬರೋದು ಹೋಗೋದು ಎಲ್ಲಾ ಮಾಡ್ಯಾರ ಒಂದ್ಸಲ ನಾನೇ ಇಲ್ಲೇ ಕೆಲಸ ಮಾಡೀನಿ ಗಾಂಧಿ ಚೌಕ್ ಗಾಂಧಿ MR ಚೌಕ್ನಾಗ ನಾನು ಅಲ್ಲಿ MRದಾಗ ಹೋಟೆಲ್ನಾಗ ಕೆಲಸ ಮಾಡ್ತಿದ್ದೆ ದೀಪಕ್ ಸುಂದರ್ ಸರ್ ಅದಾರಲ್ಲ ಒಂದ್ಸಲ ಅವ್ರ ಬಗೆಹರಿಸಿ 6 ತಿಂಗಳು ಊರಾಗ ನಾನಾ ಕರೆಸಿ ನಾನಾ ಕೊಡ್ಸಿನಿ ಅವಾಗ ಎಲ್ಲಾ ಪೈಪ್ ತಗೊಂಡ್ಬಿಡದನ ಎಲ್ಲಾ ಮಾಡ್ಯಾನ ಈಚ್ಕಾನ ಎಲ್ಲಾ ಮಾಡ್ಯಾನ ಅಷ್ಟಾದ್ರೂ ಆಕಿ ಇಲ್ಲೇ ಅದಾಳ ಎಂದೂ ಒಂದ್ ದಿನ ಮನಿ ಬಿಟ್ಟು ಹೋಗ್ಲಾರ್ದಾಕಿ 3 ಗಂಟೆಗೆ ಹೆಂಗ್ ಹೋಗ್ಲಕ್ಕೆ ಹರಾಜ್ಮೆಂಟ್ ಮಾಡ್ಯಾರ ಅವ್ರಕಿ ಮಾನಸಿಕ ಕಿರುಕುಳ ಕೊಟ್ಟಲ್ಲೇ ಹೋಗ್ಯಾಳಕಿ ಕುತ್ಗೀಚ್ಕ್ಯಾನ ಅಂತಾನು ಹೇಳಿದ್ರಿ 2 ಸಾರಿ ನಮಗೆ ಇವ್ರದ್ದು ದೀಪಾ ಅಂತ ಹೇಳ್ರಿ ನಮ್ಮ ಹೆಸರು ಪ್ರವೀಣ್ ಅಂತ ಹೇಳಿ ನಮ್ಮ ಆರೋಪ ಅವ್ರ ಮ್ಯಾಗ ಮಾಡ್ತೀರಿ ನಾವು ಅವ್ ಮಾವನ್ ಮ್ಯಾಗ ಅವ್ರ ಮ್ಯಾಗ ಈಗ ಅವ್ರ ಗಂಡನ ಮೇಲೆ ಅದೇ ರೀ ಗಂಡನೇ ಮಾಮರಿ ಈಗ ನೀವು ನಮ್ಮ ಅಕ್ಕನ ಐತಿ ಸ್ವಂತ ಅವ್ರ ಗಂಡಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರಿ ಎಲ್ಲಾ ಮಾಡಿವ್ರಿ ಎಲ್ಲಾ ಮಾತಾಡಿ ನಿನ್ ಮನಿಗ್ ಹೋಗಿನಿ ಕೇಳಿವ್ ನಾವೆಲ್ಲ ಕೇಳಿವ್ರಿ ಇದೇ ಹೇಳ್ತಾನ್ರಿ ಅಕ್ಕಿದೇ ತಪ್ಪ ಹೇಳ್ತಾನ ಹಿಂಗ ಆಗೈತಿ ಅಂತ ಹೇಳಿದ ಮೇಲೆ ಈಗ ಬಂದಿಲ್ಲ ಅವ್ರು ಇಲ್ಲೇ ಅದಾರ ಮಾತಾಡಂಗಿಲ್ರಿ ಅವ್ರು ಇಲ್ಲೇ ಅದಾರ ಅದಾನ್ರಿ ಕರೆಕ್ಟ್ ಕೇಳ್ರಿ ಅವ್ನ ಅವ್ರ ತಮ್ಮರ ಮಾತಾಡಿದ್ರಲ್ರಿ ಈಗ ಇದು ಆಗಿದ್ದು ಗೊತ್ತಾದ್ಮೇಲೆ ನೀವು ಏನ್ ಅವ್ರು ಮಾತಾಡಿಲ್ಲ ಕೊಡ್ತೀವ್ರಿ ನಾವು ಕೊಡ್ತೇವ್ರಿ ಕಂಪ್ಲೇಂಟ್ ಕೊಟ್ಟ ಹೋಗ್ತೀವ್ರಿ ನಾವು ಮತ್ ನಮ್ಮ ಅಕ್ಕನ ಇಲ್ಲ ಅಂತಂದ್ಮ್ಯಾಗ ಅದ್ ಏನಾಗೈತೆ ನಮ್ಗೆ ಎನ್ಕ್ವೈರಿ ಆಗ್ಬೇಕಿಲ್ರಿ ಅವ್ರ ಮೇಲೆ ಏನ್ ಕ್ರಮ ಆಗ್ಬೇಕಂತ ಹೇಳಿ ಅದ್ ಮಾಡ್ಬೇಕ್ರಿ ಅದ್ ಏನಾಗೈತೆ ಏನದು? ನಮ್ ಬೇಡಿಕೆ ಅನ್ನಕ್ ಏನಿಲ್ರಿ ನಮ್ಮ ಮಕ್ಕಳ ನ್ಯಾಯ ಸಿಗ್ಬೇಕ ಇವ್ರ ಯಾಕೆ ಹಿಂಗ್ ಮಾಡಿದ್ರ ಇಷ್ಟ್ಯಾಕ್ ನೆಗ್ಲೆಕ್ಟ್ ಮಾಡಿದ್ರ ಅಂತ ನಿನಗ್ ಬೇಡಾಗಳಲ್ಲ ಕರ್ಕೊಂಡ್ ಬಂದ್ ಬಿಡ್ಬೇಕಿಲ್ಲ ತೋರಿಸ್ತೀನಿ ಅಂತ ಹೇಳಿ ಕರೆಸಿ ಮತ್ ಹಿಂಗ್ ಮಾಡಿದ್ರ ಹೆಂಗ ಶನಿವಾರ ನಮ್ಮವ್ವ ನಮ್ಮ ಅಪ್ಪರ ಊರಿಗೆ ಹೋಗ್ಯಾಳ್ರಿ ಈಕಿ. ಬಂದಾಳ ಐತಾರ ವಾಪಸ್ ಇಲ್ಲಿ ಬಂದಾಳ ವಿಜಯಪುರಕ್ಕೆ ನಮ್ಮಮ್ಮ ಅಂದಾಳ ತಾಳಿ ಗುಂಡಾರ ಮಾರಿ ತೋರಿಸ್ತೇನೆ ಇಲ್ಲಿ ಯಾರಂದ ಇಲ್ಲ ನನ್ ಗಂಡ ತೋರಿಸ್ತಾರಂತ ಫೋನ್ ಮಾಡ್ಯಾನ ನಾ ಹೋಗ್ತೀನಿ ಅಂತ ಆಗಿಂದಾಗ 2 ತಾಸು ಮನ್ಯಾಗಿದ್ದು ವಾಪಸ್ ಬಂದಾಳಕಿ ಊರಿಗೆ ವಿಜಯಪುರ ಮಾಡ್ಕೊಳ್ದಾಗಿದ್ರ ಅಲ್ಲೇ ಮಾಡ್ಕೋಬಹುದಿತ್ತಲ್ಲ ಶನಿವಾರ ಅಲ್ಲಿಂದ ಬಂದಾಳ ಎಲ್ಲಿ ನಮ್ಮ ಊರು ಸಿರೋಳ ಗದಗ ಜಿಲ್ಲಾ ರೀ ನರಗುಂದ ತಾಲೂಕು ಅಲ್ಲಿಂದ 3 ತಾಸು ಜರ್ನಿ ಅಲ್ಲಿಂದ ಏನ್ರ ಮಾಡ್ಕೋಬಹುದಿತ್ತಲ್ಲ ಇಲ್ಲೇ ಬಂದ ದವಾಖಾನಿಗ್ ತೋರ್ಸಲ್ಲಿ ತೋರ್ಸಿಲ್ರಿ ಅವ್ರು ದವಾಖಾನಿಗ್ ತೋರ್ಸಿಲ್ರಿ ಆಕಿಗೆ 2 ತಿಂಗಳ ಆಯ್ತ್ರಿ ಹೊಟ್ಟೆ ನೋವು ಬಂದು ಆಕಿನ ಈಗ 1 ವಾರ ಆತ್ರಿ ಅವ್ರು ದವಾಖಾನಿಗ್ ತೋರ್ಸಾಕತ್ತು ಅವ್ರು ನೆಗ್ಲೆಕ್ಟ್ ಮಾಡ್ಯಾರ ಅವ್ರು ತೋರ್ಸಿಲ್ಲ ನಾನ್ ಅಲ್ಲಿಗೆ ಕೇಳಿದ್ರೆ ನಿಮ್ ಗಂಡ ಏನನ್ ಜಗಳ ಮಾಡ್ಯಾನ ಅಂದ್ರೆ ಅವ್ನ್ ಮಾಡಿ ಏನ್ ನಿನ್ ಮಾಮ ಜಗಳ ಏನನ್ ಆಗೈತಿ ನಿಮ್ಗಂದ್ರೆ ನಾನ್ ಆಕಿನ್ ಮಾತಾಡ್ಸಕ್ಕೆ ಹೋಗಲ್ಲಪ್ಪ ಆಕಿಗೆ ಏನ್ ಹೇಳಕ್ಕೆ ಹೋಗಲ್ಲಪ್ಪ ನಾವು ಆಕಿ ಎಲ್ಲಂದ್ರೆ ಅಲ್ಲಿ ಕರ್ಕೊಂಡು ಹೋಗಿ ತೋರ್ಸಿನ್ ನಾನು ಅಂತ ಹೇಳ್ತಾನ್ರಿ ಅವ್ರು ತಂಗಿರಿ ನಾನ್ ಆಕಿ ಅಕ್ಕರಿ ನಾ ತಮ್ಮಾರಿ ಮೂರ್ ಜನ ನಾವು ಇವ್ರು ನಮ್ ತಾಯಿಯವ್ರು ನಮ್ಮೂರಿಗೆ ಬಂದಿದ್ರಿ ಸಿರೋಳಕ್ ಶನಿವಾರ ರೀ ಬಂದ್ರ ಅಲ್ಲೆಲ್ಲಾ ಗುಡಿಗೆ ಹೋಗಿ ಬಂದಿವ್ರಿ ಎಲ್ಲಾ ಮಾಡಿದಿವ್ರಿ ನೀರವ ತಾಳನ್ ಗುಂಡ್ ಮಾರಿ ತೋರಿಸ್ತೀನಿ ಅಂದಿರಿ ಹಣ್ಣು ಕಾಲೇ ನನ್ ಗಂಡ ತೋರಿಸ್ತಾನಾಳ ಅಂತ ಹೊಳೆ ಬಂದಾಳ್ರಿ ಅವತ್ ರಾತ್ರಿ ಏನಾಗತ್ತೋ ಏನಿಲ್ಲ ನಮ್ಗ್ ಗೊತ್ತಿಲ್ಲ ಅದ್ರಗಿಂತ ಮೊದಲ್ ಏನ್ರಿ ಜಗಳ ಮನಿ ಬಿಟ್ಟು ಬರೋದು ಏನ್ ಜಗಳ ಇತ್ತಾರಿ ಅವ್ರದ್ದು ಜಗಳ ಮಾಡ್ಕೊಂತನ ಆಕಿ ಹೊಳ್ಳಿ ಜಗಳ ಆಡಿದ್ರು ಮತ್ತೂ ಹೊಳ್ಳಿ ಬರ್ತಿದ್ರಿ ಏನ್ ಮಾಡ್ತಿದ್ರು ಎಲ್ಲಾ ಮಾಡ್ಯಾನ್ರಿ ಎಲ್ಲ ಆಕಿ ತಡ್ಕೊಂಡ್ ಅಲ್ಲೇ ಆಕಿ ತಡ್ಕೊಂಡ್ ಅಲ್ಲೇ ಇರ್ತಾಳ್ರಿ ಎಲ್ಲಾ ಆಕಿ ಹಿಂಗ್ ಕುತ್ಗಿ ಹಿಡಿದು ಎಲ್ಲಾ ಮಾಡ್ಯಾನ್ರಿ ಅವ ನಮ್ ಮುಂದೆ ಎಲ್ಲಾ ಹೇಳ್ಯಾಳ್ರಿ ಆಕಿ ಫೋನ್ಯಾಗ ನಾವು ಹಂಗ ಗಂಡ ಹೆಂಡ್ತಿ ಜಗಳ ಇರುದವ ಅಂತ ಹೇಳಿ ಆಕೆ ಬರ್ತಿದ್ದಳ್ರಿ ಬರೀ ಬ್ಯಾಡ್ ಬಿಡವ ಅಂದ್ರ ಇಲ್ಲ ನಾವ್ ಹೋಗ್ತೀನಿ ಅಂತ ಹೊಳಿ ಬರ್ತಿದ್ದಳ್ರಿ ಬರೀ ಆಗಿದ ಮೇಲೆ ಇದಕ್ಕೆ ಮೊದಲು ನೀವು ಕಂಪ್ಲೇಂಟ್ ಕೊಟ್ಟಿಲ್ರಿ ನಾವು ಏನು ಮಾಡಿಲ್ರಿ ಈಗಾದ್ರೂ 3 ದಿನ ಆದ್ರೂ ಬಂದ್ರು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟು ಸುಮ್ಮನೆ ಅವ್ನ ಜೊತೆ ನಾವು ಸಪೋರ್ಟ್ ಕೊಟ್ಟು ಹುಡ್ಕ್ಯಾಡಿವ್ ನಾವು ಕೊಡ್ಬೋದಿತ್ತು ನಾವ್ ಆಗ ಇಲ್ಲ ಮೊದಲ್ ಜಗಳ ಆಗಿದ್ರು ನೀವು ಕಂಪ್ಲೇಂಟ್ ಕೊಟ್ಟಿಲ್ಲ ಒಂದ್ಸಲಾನು ನಾವ್ ಆತರ ಯಾಕಮ್ಮ ನಿಮಗ್ ಏನ್ರಿ ಅವ್ರಿಗೆ ಇದು ಇದ್ದಿದ್ದಿಲ್ಲ ಆಕಿ
ಆಕಿ ಬರ್ತಿದ್ಲ್ರಿ ಮತ್ತೆ ನನ್ ಗಂಡ ಬೇಕಂದ್ ಮತ್ತೆ ಹೋಗ್ಬಿಡ್ತಿದ್ಲು ನಾವು ಅಲ್ಲದಾರು ಗಂಡ ಹೆಂಡ್ತಿ ಜಗಳ ಸಿಂಕ್ರೆ ಮಧ್ಯದಲ್ಲಿ ಹೋಗ್ಬಾರ್ದು ಇರ್ಲಿ ಸಂಭಾಳ್ಸ್ಕೊಂಡ್ ಹೋಗು ಅಂತಿದ್ವಿರಿ ನಾವ್ ಹಂಗೆ ಯಾರಾದ್ರೂ ಗಂಡನ್ ಮನ್ಯಾಗ ಇರ್ಬೇಕಂತ ಅನ್ಕೊಂತಾರಲ್ರಿ ತವ್ರ ಮನ್ಯಾಗ ಇರ್ಬೇಕಂತ ಯಾರ ಅನ್ಕೊಳಲ್ಲಲ್ರಿ ಅಮ್ಮ ಈಗ ನಿಮ್ ಬೇಡಿಕೆ ಏನದು ಬೇಡಿಕೆ ಅನ್ನಕ್ಕಿಲ್ರಿ ಅವ್ರು ನಿಮ್ ಬೇಡಿಕೆ ಏನ ನಿಮ್ ಬೇಡಿಕೆ ಏನದು ಕೇಳ್ತಾರ, ನಿಮಗೆ ಏನ್ ನ್ಯಾಯ ಬೇಕು? ಕೇಳ ಮಗಳಿಗೆ ಏನಾಗೈತಿ ಹಿಂಗ ಆಗೈತಿ ಅದ ನಮ್ಗೆಲ್ಲಾ ಗೊತ್ತಾಗ್ಬೇಕಲ್ಲ. ಗೊತ್ತಾಗ್ಬೇಕು ನಮ್ಮ ಮಗಳಿಗೆ ಒಟ್ಟ ಏನಾಗಿತ್ತು ಅನ್ನೋದು ಏನಿಲ್ಲ ಅನ್ನೋದು ನಮ್ಗೆಲ್ಲ ಗೊತ್ತಾಗ್ಬೇಕ್ರಿ ನಾವ್ ಅಲ್ಲಿವರೆಗೂ ನಮ್ ನ್ಯಾಯ ಸಿಗೋ ಮಟ್ಟ ಇಲ್ಲೇ ಇರ್ತೇವೆ. ಈಗ ಅವ್ರ ಆ ಗಂಡಂದ ತಮ್ಮ ಅಂತಾರು ಜಗಳದು ಏನೂ ಆಗಿಲ್ಲ ಬರೇ ಹೊಟ್ಟಿ ನುಸೈತ್ ಅಂತ ಹೇಳಿ ಪಾಂಚಿಗಾಗಿ ಬಿದ್ದಾರಂತ ಅವ್ರ ಮನಿ ಒಳಗಿರ್ತಾವ್ರ ಅವ್ರ ಮನೆ ಒಳಗಿತ್ತು ನಮ್ಗೇನು ಗೊತ್ತಿಲ್ರಿ. ಸೊಸೆ ನಿನ್ನೆ ಆಕಿ ಹಿಂಗೆಲ್ಲಾ ಹೋಗಾಳ ಅವ್ನ್ ಐತಿ ಪ್ರಮಾಣ ಅದನ್ರಿ ಅಲ್ರಿ ಬಾಜುಕ ಅದಾರ್ರಿ ಮನೆ ಬಾಜುಕ ಅದಾರ್ರಿ ಬಂದ್ ಮಾತಾಡವಲ್ರಿ ಅವ್ರದ್ದೇನ್ ಕೇಳ್ತೀರಿ ತಮ್ಮ ಹೆಸರಮ್ಮ ನಂದಾರಿ ಅಂದಾರಿ ಅವ್ರ ಸ್ವಲ್ಪ ಕಿವಿ